ಅವರು ಮೌಢ್ಯಕ್ಕೆ ಬಲಿಯಾಗಿ ಜೀವನದಲ್ಲಿ ಎಷ್ಟೊಂದು ಹಣ ಕಳ್ಕೊಂಡ್ರು, ಲಕ್ಷಾಂತರ ರೂಪಾಯಿ. ಯಾಕೆ ನಾನು ಅವ್ರ ಮುಖ ತೋರಿಸಲ್ಲ ಅಂದರೆ ಸಮಾಜ ಇನ್ನೂ ಅಷ್ಟೊಂದು ಮೌಢ್ಯದಿಂದ ತುಂಬಿದೆ. ಹೋಯ್ತಾ ಎಲ್ಲಿಗೆ ಹೋಯ್ತು ಅಂದರೆ ಒಂದು 7-8 ಲಕ್ಷ ರೂಪಾಯಿ. ನಮಸ್ಕಾರ ಸ್ನೇಹಿತರೆ, ಈ ದಿನ ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ನೋಡಿ ಅಭಿಮಾನಿಯೊಬ್ಬರು ನಮ್ಮ ಮನೆಗೆ ಬಂದಿದ್ದಾರೆ. ಅವರು ಮೌಢ್ಯಕ್ಕೆ ಬಲಿಯಾಗಿ ಜೀವನದಲ್ಲಿ ಎಷ್ಟೊಂದು ಹಣ ಕಳ್ಕೊಂಡ್ರು, ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಯಾರ್ಯಾರು ಹೆಂಗೆ ಮೋಸ ಮಾಡ್ತಾರೆ ಅನ್ನೋದನ್ನು ನನ್ನ ಜೊತೆ ಹಂಚ್ಕೊಳ್ಳೋಕೆ ನಮ್ಮ ಮನೆಗೆ ಬಂದಿದ್ದಾರೆ. ಆದರೆ ಅವರು ಮುಖವನ್ನು ತೋರ್ಸೋಕ್ಕಾಗಲ್ಲ, ನಾನು ಎದುರುಗಡೆ ಕುಳಿಸ್ಕೊಂಡಿದ್ದೀನಿ, ಆಡಿಯೋ ಮಾತ್ರ ಕೇಳಿಸುತ್ತೆ. ಯಾಕೆ ನಾನು ಅವ್ರ ಮುಖ ತೋರಿಸಲ್ಲ ಅಂದರೆ ಸಮಾಜ ಇನ್ನೂ ಅಷ್ಟೊಂದು ಮೌಢ್ಯದಿಂದ ತುಂಬಿದೆ. ಅವ್ರಿಗೆ 2 ಮಕ್ಕಳಿದ್ದಾರೆ, ಇನ್ನೂ ಮದುವೆ ಮಾಡಬೇಕು. ನಮ್ಗೇನಾದರೂ ನಮ್ಮ ಯೂಟ್ಯೂಬಲ್ಲಿ ಅವ್ರ ಮುಖ ನೋಡಿದ್ರೆ ಅವ್ರ ಮಗಳು ಕಣ, ಅವರು ತುಂಬ ರೆಬಲ್ ಇರಬೇಕು, ಈ ಅಪ್ಪನೇ ಹಿಂಗೆ ಮಾತಾಡಿದ್ರೆ ಮಗಳು ಹೆಂಗೆ ಹೇಳ್ತಾಳೆ ಬೇಡ ಅಂದ್ಬಿಡ್ತಾರೆ. ಇನ್ನು ಮಗನಿಗೂ ಹೆಣ್ಣು ಸಿಗಲ್ಲ. ಅವ್ರು ರೆಡಿ ಇದ್ರು ಪಾಪ. ನಾನೇ ಹೇಳಿದೆ, ಇಲ್ಲಲ್ಲ ಈ ಥರ ಸಮಸ್ಯೆ ಆಗುತ್ತೆ, ಸಮಾಜ ಬದಲಾಗಬೇಕು ಅನ್ನೋ ತುಂಬ ದಿನಗಳು ಬೇಕು ಅಂತ ಹೇಳಿ. ಆದರೂ ಕೂಡ ಸಮಾಜದ ಕಳಕಳಿ ತುಂಬ ಜನ ಮೋಸ ಹೋಗ್ತಾರೆ. ಸರ್, ನಾವೇನಾದರೂ ಸಮಾಜಕ್ಕೆ ಒಂದು ವಿಷಯ ತಿಳಿಸ್ಬೇಕು, ನನ್ನ ಅನುಭವನೇ ಹೇಳ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಪಿಸೋಡ್ ಮಾಡ್ತಾ ಇದ್ದೀನಿ. ಅವ್ರು ನಾನು ಕೇಳ್ತಾ ಇರ್ತೀನಿ. ಕೇವಲ ವಾಸ್ತು, ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಮಕ್ಕಳು ಸರಿಯಾಗಿ ಓದದೇ ಇದ್ದಾಗ ಕೇಳಿದಾಗ ವಾಸ್ತು ಮಾಡೋದು ಸರೋಗುತ್ತೆ ಅಂತ ಹೇಳಿದಾಗ ಎಷ್ಟು ಖರ್ಚು ಮಾಡಿದ್ರು, ಹೇಗಾಯಿತು ಅಂತ ಅವ್ರನ್ನೇ ಕೇಳೋಣ. ಹೇಳಿ ಸರ್. ನಮಸ್ಕಾರ ಗುರುಜಿ. ನಮ್ಮದು ಪೂರ್ಣಪ್ರಜ್ಞಾ ಲೇಔಟಲ್ಲಿ ನಮ್ಮ ಮನೆ ಇದ್ದಿದ್ದು. ಓಕೆ. ಅಲ್ಲಿ ನನಗೆ 2 ಮಕ್ಕಳು. ನನ್ನ ಮಗ ಸ್ವಲ್ಪ ಓದ್ತಾ ಇರಲಿಲ್ಲ, ಸ್ವಲ್ಪ ಅಗ್ರೆಸಿವ್ ಅವನು. ಆಮೇಲೆ PU ಓದ್ತಾ ಇದ್ದ 2012-13ರಲ್ಲಿ. ಅವ್ರು ಸ್ವಲ್ಪ ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ಇರಬೇಕಾದ್ರೆ ನನ್ನ ಮಿಸ್ಸಸ್ ಅವರ ಫ್ಯಾಮಿಲಿ ಫ್ರೆಂಡು, ಓಕೆ, ಅವರು ಬಂದರು ನಮ್ಮ ಮನೆಗೆ. ಅವ್ರು ಬಂದು ಹೇಳಿದ್ರು, ಹೀಗೆ ವಾಸ್ತು ಅವರು ನಮ್ಮ ಮನೆಗೆ ಬಂದು ವಾಸ್ತು ಎಲ್ಲ ಮಾಡಿದ್ರು, ಚೇಂಜಸ್ ಆಯಿತು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ರು. ನಮ್ಮ ಮನೆಯವ್ರು ನನ್ನ ಹಿಂದೆ ಬಿದ್ದರು, ಮಾಡಿಸ್ಬಿಡೋಣ ರೀ ಇದು ಒಂದ್ಸರಿ ಏನಂತೆ ಅಂತ. ನಾನು ಏನು ಚಿಕ್ಕ ಪುಟ್ಟ ಖರ್ಚು ಅಂದ್ಕೊಂಡು ನಾನು ಆಯಿತು ಹೋಗ್ಲಿ ಅಂಥೇಳಿ ಸ್ವಲ್ಪ ದಿವಸ ನಡೀತು. ಆಮೇಲೆ ಸರಿ ಕರ್ಸೋಣ ಅಂತ ಕರೆಸಿದಾಗ ಒಂದು ವಿಸಿಟ್ಗೆ 5,000 ರೂಪಾಯಿ ತೊಗೊಳ್ಳೋರು. ಹೌದು, 12-13ರಲ್ಲಿ. ಅದು ಒಂದು ವಿಸಿಟ್ಗೆ ಅವರು ಹಿಂದೂಪುರದಿಂದ ಬಂದು ಮಾಡ್ತಾ ಇದ್ದಿದ್ದಂಥದ್ದು. ಅದನ್ನ ಹೊಡಿಬೇಕು, ಇದನ್ನ ಹೊಡಿಬೇಕು. ಒಂದ್ಸರಿ ಹೇಳೋಗೋರು, ಅಮ್ಮ ನಿಮ್ಗೆ ಮಂಡಿ ನೋವು ಬರುತ್ತಲ್ವಾ, ಸೊಂಟ ನೋವು ಬರುತ್ತಲ್ವಾ ಅಂತ ಹೇಳೋರು. ನಮ್ಮ ಹೆಂಗಸರು ಹೌದು 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 ಅಂತ ಹೇಳೋರು. ಅದು ಒಂದ್ಸರಿ ಹೇಳೋಗೋರು. ಆಮೇಲೆ ಮಗಂದು ಕೇಳ್ಬೇಕಲ್ಲ ರೀ ಅವ್ರು, ಇನ್ನೊಂದ್ಸರಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ತೊಗೊಂಡಾಗ ಇನ್ನೊಂದು ವಿಸಿಟ್ಗೆ 5,000 ರೂಪಾಯಿ. ಹೀಗೆ ಒಂದು 5-6 ಸರಿ ಬಂದ್ರು, ಹೋದ್ರು. ಆಮೇಲೆ ಆಯಿತು. ಆಮೇಲೆ ಇಲ್ಲಿ ಸ್ವಲ್ಪ ಅದು ಇದು ಚೇಂಜಸ್ ಅಂತ. ನಮ್ಮದು 40-60ರಲ್ಲಿ ಮನೆ ಇದ್ದಿದ್ದು. ತುಂಬ ಬ್ಯೂಟಿಫುಲ್ ಆಗಿತ್ತು, ನಾರ್ಮಲ್ ವಾಸ್ತು, ಇಂಚಿಂಚು ಏನು ನಾವು ತೊಗೊಂಡಿರಲಿಲ್ಲ. ಆಮೇಲೆ ಅವ್ರು ಬಂದು ಹೇಳಿದ ಮೇಲೆ ನಾವೇನು ಮಾಡಿದ್ವಿ, ನಮ್ಮ ಕಾಂಟ್ರಾಕ್ಟ್ರ್ ಕರೆದ್ಬಿಟ್ಟು ಆಯ್ತಪ್ಪ ಇದೊಂದು ಚೂರು ಚೇಂಜ್ ಮಾಡಿಕೊಡು ಅಂತ ಹೇಳಿದ್ವಿ. ಚೇಂಜ್ ಮಾಡಿಕೊಡು ಅಂತ ಅವನಿಗೆ ಹೇಳಿದಾಗ ಅವನೆಲ್ಲ ಬಂದ, ನೋಡ್ದ, ಆಯಿತು ಅಂಥೇಳಿ ಒಂದು ಏನು ವೆಪನ್ಸ್ ಎಲ್ಲ ತಗೊಂಬಂದು ಎಲ್ಲ ಶುರು ಮಾಡ್ಕೊಂಡ. ಹೋಯ್ತಾ ಎಲ್ಲಿಗೆ ಹೋಯ್ತು ಅಂದರೆ ಒಂದು 7-8 ಲಕ್ಷ ರೂಪಾಯಿ ಬರೀ ನನ್ನ ಮನೆ ಪೇಂಟಿಂಗು. ಅಂದರೆ ಎಲ್ಲೆಲ್ಲಿ ಡ್ಯಾಮೇಜ್ ಆಯ್ತು ಅಲ್ಲಿ ಮಾತ್ರ ಪೇಂಟ್ ಮಾಡೋಕ್ಕಾಗಲ್ಲ, ಫುಲ್ ಮಾಡಬೇಕು. ಮಾಡ್ತಾ ಬರೀ ಪೇಂಟಿಂಗು 3-3.5 ಲಕ್ಷ ರೂಪಾಯಿ ಆಯಿತು. ರಿಪೇರ್ ಖರ್ಚೇನೆ 6-7 ಲಕ್ಷ ರೂಪಾಯಿ ಆಗೋಯ್ತು. ಹೆಚ್ಚು ಕಮ್ಮಿ 8-10 ಲಕ್ಷ ರೂಪಾಯಿ ನನಗೆ ಆ ಪ್ರಾಬ್ಲಮ್ ಇತ್ತು. ಅವಾಗ ನನಗೆ ಸ್ವಲ್ಪ ಸಮಸ್ಯೆಗಳಿದ್ವು, ಬಿಸ್ನೆಸ್ಗಳು ಸರಿ ಆಗ್ತಾ ಇರಲಿಲ್ಲ, ಏನೇನೋ ತೊಂದರೆ ಆಗ್ಬಿಡ್ತು. ಅದರ ಜೊತೆಗೆ ಇದು ಸೇರಿಕೊಂಡು ಎಲ್ಲ ಮಾಡಿಸೋಷ್ಟು ನಾನು ಇರೋ ದುಡ್ಡನ್ನು ಕೂಡ ನಾನು ಕಳ್ಕೊಂಡೆ ಅವಾಗ. ಆಮೇಲೆ ಅದು ಆಗಿ ಅವ್ರು ಹೇಳಿದರು ಇಮಿಡಿಯೇಟಾಗಿ ನಿಮಗೆ ಚೇಂಜಸ್ ಆಗುತ್ತೆ ಹಾಗೆ ಹೇಗೆ ಅಂತ. ಅದನ್ನು ನೋಡಿದ್ರೆ ಒಂದು 6 ತಿಂಗಳಾಯಿತು, 3 ತಿಂಗಳಾಯಿತು, 6 ತಿಂಗಳಾಯಿತು, 1 ವರ್ಷ ಆದರೆ ಏನು ಒಂದೇ ಒಂದು ನಯಾ ಪೈಸದಷ್ಟು ಚೇಂಜಸ್ಸು ನಮಗೆ ಆಗಲಿಲ್ಲ. 12 ಲಕ್ಷ ಖರ್ಚು ಮಾಡಿದ್ರು ಏನು ಮಾಡಲಿಲ್ಲ, ಹಾಗಾಯಿತು. ಇದು ಬೇರೆಯವ್ರಿಗೂ ಕೂಡ ಒಂದು ಪಾಠ. ಯಾಕಂದರೆ ನಾನು ಅದನ್ನೆಲ್ಲ ಅನುಭವಿಸಿರೋದ್ರಿಂದ ಇದನ್ನೆಲ್ಲ ನಾನು ಇಷ್ಟಪಡಲ್ಲ. ಇವಾಗ ಯಾರಿಗೂ ಮಾಡಬೇಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಆ ಸಮಯ ಸಂದರ್ಭ ಕರೆಕ್ಟಾಗಿ ಏನಾಗಬೇಕು ಅದು ಹಾಗೇ ಆಗುತ್ತೆ. ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಾಸ್ತು ಬಗ್ಗೆ ಹೇಳ್ಬೇಕಾದ್ರೆ
ಮನೆ ವಾಸ್ತು ಪ್ರಕಾರ ಕಟ್ಟಿ ಅಂದ್ರೆ ಮನೆಗೆ ಚೆನ್ನಾಗಿ ಗಾಳಿ ಬೆಳಕು ಬರೋಂಗಿರ್ಬೇಕು ಅಷ್ಟೇ. ಹೌದು. ಅದನ್ನ ಬಿಟ್ಟು ಏನು ಇಲ್ಲ. ಉಳಿದೆಲ್ಲ ಕಪೋಲ ಕಲ್ಪಿತ ಕಥೆಗಳು, ಶಾಸ್ತ್ರಗಳು ಹೇಳಿ ಜನಗಳಿಗೆ ಮೋಸ ಮಾಡಿ ಸರಿ ಮಾಡ್ತೀವಿ ಅಂತ ಹಣ ಹೊಡೆಯೋರ ಜಾಸ್ತಿ ಇದ್ದಾರೆ ಅಲ್ವಾ? ಓಕೆ, ವಾಸ್ತು ಎಲ್ಲ ಆದ್ಮೇಲೆ ನಿಮ್ಗೆ ಬದಲಾವಣೆ ಆಗಿಲ್ಲ, ಮುಂದಕ್ಕೆ ಶಾಸ್ತ್ರ ಏನಾದ್ರು ಕೇಳಕ್ ಹೋಗಿದ್ರಾ? ಹೌದೌದು. ನಮ್ಮ ಹೆಂಗಸರಿಗೆ ಯಾಕಂದ್ರೆ ನೆಕ್ಸ್ಟ್ ಹೋಗೋದೇ ಅವರು ಇಲ್ಲಿ ಏನು ಆಗ್ಲಿಲ್ಲ ಅಂದ್ರೆ ಯಾವ್ದೋ ಗ್ರಹಗತಿ ಸರಿ ಇಲ್ಲ ಅಂತ ಆಮೇಲೆ ಹೇಳ್ತಾರೆ. ಆಮೇಲೆ ಇದರಲ್ಲಿ ಏನು ಚೇಂಜಸ್ ಆಗಲಿಲ್ಲ. ನಮ್ಮ ಮನೆಯವ್ರಿಗೆ ಏನು ಸೊಂಟ ನೋವಿತ್ತು, ಬೆನ್ನು ನೋವಿತ್ತು, ಅದು ಹಾಗೇ ಇತ್ತು. ನನ್ನ ಮಗ ಹೇಗಿದ್ನೋ ಹಾಗೇ ಇದ್ದ. ನನ್ನ ಬಿಸ್ನೆಸ್ಸು ಏನು ಚೇಂಜಸ್ ಆಗಲಿಲ್ಲ. ಅದು ಹಾಗೆ ಸ್ವಲ್ಪ ದಿವಸ ನಡ್ಕೊಂಡೋಯ್ತು. ಎಷ್ಟು ದಿವಸ ಅಂತ ಕಾಯೋದು? ಇರೋ ಬರೋ ದುಡ್ಡನ್ನು ಖಾಲಿ ಮಾಡ್ಕೊಂಡ್ವಿ ಅವಾಗ. ಆಮೇಲೆ ಅಲ್ಲೊಬ್ರು ಭಾಳ ಫೇಮಸ್ ಒಬ್ರು ಜ್ಯೋತಿಷಿ ಇದ್ದಾರೆ. ಹೆಸರು ಹೇಳಬೇಡಿ, ಯಾಕಂದ್ರೆ ಹೆಸರು ಹೇಳಿದ್ರೆ ಕೋಟಿಗಟ್ಟಲೆ ಮಾಡ್ಬಿಟ್ಟಿರ್ತಾರೆ. ಹೌದು. ಇವ್ರು ಹೇಳೋದು ಸುಳ್ಳು ಅಂದ್ಬಿಟ್ಟು ಸುಮ್ಮನೆ ಕೇಸ್ ಹಾಕ್ತಾರೆ. ನಾವು ಸ್ಟೇಷನ್ಗೆ ಅಲೇಬೇಕು, ಲಾಯರ್ ಹತ್ರ ಹೋಗ್ಬೇಕು, ಕೋರ್ಟ್ಗೆ ಹೋಗ್ಬೇಕು, ಅಯ್ಯೋ ಅವೆಲ್ಲ ತರಲೆ. ಒಟ್ಟಿನ ಪ್ರಖ್ಯಾತ ಜ್ಯೋತಿಷಿ ಹೆಸರು ಹೇಳೋದು ಬೇಡ. ಆತನ ಹತ್ರ ಹೇಗೆ ಸಿಸ್ಟಮ್ ಅಂದ್ರೆ, ನಾವು ಫೋನ್ ಮಾಡಿದಾಗ ಅವರು ಅಲ್ಲಿ ರಿಸೆಪ್ಷನಿಸ್ಟ್ ಹೇಳಿದ್ರು ಸೇಮ್ ಟೈಮು 12-13 ಆಗಲೇ ಒಂದು 5-6 ತಿಂಗಳಲ್ಲಿ ಮಕ್ಕಳು ಓದ್ತಾ ಇದ್ರು. ಅದು ಒಂದು ತಲೆ ಬಿಸಿ. ಕಾಲೇಜ್ಗೆ ಹೋಗ್ತಾಯಿದ್ರು, ಸರಿಯಾಗಿ ಓದ್ತಾ ಇರಲಿಲ್ಲ, ಅದೊಂದು ಟೆನ್ಷನ್ ಇತ್ತು. ಮನೆಯಲ್ಲೂ ನಮಗೂ ಸಮಸ್ಯೆಗಳಿತ್ತು, ಮನೆಯವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಚಿಕ್ಕ ಪುಟ್ಟದು. ಅದು ಏನಾಯಿತು, ಅಲ್ಲಿ ಅವ್ರಿಗೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಅಂಥೇಳಿ ಪ್ರಖ್ಯಾತಿ ಜ್ಯೋತಿಷಿ ಅಂತ ಯಾರು ಹೇಳ್ತಾ ಇದ್ದೀನೋ ಅವ್ರಿಗೆ ಫೋನ್ ಮಾಡಿದಾಗ ಅವರು ನನಗೆ ಲೀಸ್ಟ್ ಕೊಟ್ಟರು. ಹೆಂಗೆ ಅಂದರೆ, ಇವತ್ತಿನ ಡೇಟಿಂದ 365 ದಿವಸ ಆದಮೇಲೆ, ಅಂದರೆ 1 ವರ್ಷ ಆದಮೇಲೆ 1 ಅವರ್ ನಿಮ್ಗೆ ಅಪಾಯಿಂಟ್ಮೆಂಟು 10,300 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂದರು. ಯಾವಾಗ? 2013-14 ಆಗಲೇ 1 ವರ್ಷ ಆದಮೇಲೆ ನನಗೆ ಅಪಾಯಿಂಟ್ಮೆಂಟ್ ಸಿಗೋದು 10,300 ರೂಪಾಯಿ. ಇಲ್ಲಮ್ಮ ನಮಗೆ ಈ ಥರ ಅರ್ಜೆಂಟ್ ಇದೆ ಅಂದಾಗ, ಹಾಗಾದರೆ ನೀವು ಒಂದು ಕೆಲಸ ಮಾಡಿ 6 ಮಂತ್ಸ್ಗೆ ನಾವು ಕೊಡ್ತೀವಿ, 6 ಮಂತ್ಸ್ಗಾದರೆ ನಿಮಗೆ 13,000 ಆಗುತ್ತೆ. 13,000. ಇಲ್ಲಮ್ಮ ಇನ್ನೂ ಸ್ವಲ್ಪ ಜಲ್ದಿ ಬೇಕು ಅಂದಾಗ 3 ತಿಂಗಳಾಗುತ್ತೆ ಸರ್, ಅದು 16,000 ರೂಪಾಯಿ. 3 ತಿಂಗಳ ಅಪಾಯಿಂಟ್ಮೆಂಟ್ ಆದರೆ 16,000. ಓಕೆ. ಸೊ ಇದಾದಮೇಲೆ ಏನಮ್ಮ 13,000 16,000 ರೂಪಾಯಿ 3 ತಿಂಗಳು ಎಲ್ಲಮ್ಮ ಕಾಯೋದು? ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ, ಈ ಥರ ಇದೆ ಅಂದಾಗ, ಹಾಗಾದರೆ ಒಂದು ಕೆಲಸ ಮಾಡಿ ಸರ್, ಇನ್ನೊಂದು ಪ್ಯಾಕೇಜ್ ಇದೆ 20,000 ರೂಪಾಯಿ. ಅದು ನಿಮಗೆ 1 ವೀಕಲ್ಲಿ ನಾವು ಯಾವ ಡೇಟ್ ಅಂತ ಹೇಳ್ತೀವಿ, ನೀವು ರೆಡಿಯಾಗಿರಿ, ಆ ಟೈಮಲ್ಲಿ ಕರಿತೀವಿ ಬನ್ನಿ ಅಂತ ಹೇಳಿ ನನಗೆ ಅಪಾಯಿಂಟ್ಮೆಂಟು ಸಿಕ್ತು. 1 ವಾರದೊಳಗೆ 1 ಗಂಟೆ ಟೈಮ್ ಕೊಡ, 1 ಗಂಟೆ ಟೈಮ್ಗೆ 20,000 ರೂಪಾಯಿ. 20,000. ಓಕೆ. 20,000 ರೂಪಾಯಿ ಸರಿ ಅಂತೇಳಿ ಕೊಟ್ವಿ. ಆಮೇಲೆ 2-3 ದಿವಸ ದುಡ್ಡು ಕೊಟ್ಟ ಮೇಲೆ ಕಾದ್ವಿ. ಅದೊಂದು ಇದಿತ್ತು, ಟೆನ್ಷನ್ ಅನ್ನೋಕ್ಕಿಂತ ಒಂಥರ ಜಲ್ದಿ ಯಾವಾಗ ಹೋಗ್ತೀವೋ ಏನೋ ಚೇಂಜಸ್ ಆಗ್ಬಿಡ್ಬೋದು ಅಂತ. ಅಲ್ಲಿ ಹೋದಾಗ ಕೂರಿಸಿದ್ರು. 12 ಗಂಟೆಗೆ ನಮ್ಗೆ ಅಪಾಯಿಂಟ್ಮೆಂಟ್ ಇತ್ತು. 12 ಗಂಟೆಗೆ ರೂಮ್ದು ಡೋರ್ ತೆಗೆದ್ರು. 12:05 ಅಲ್ಲಿ ಹೋಗಿ ಕೂತ್ವಿ, ಕೂರಕ್ಕೆ ಮಾಡೋಕ್ಕಾಯಿತು. ಅವ್ರ ಪ್ರಖ್ಯಾತ ಜ್ಯೋತಿಷಿ ಬಂದರು. ಆಮೇಲೆ ಸುಮ್ಮನೆ ಜನರಲ್ಲಾಗಿ ಮಾತಾಡೋ ಅಷ್ಟೊತ್ತಿಗೆ ಒಂದು 15-20 ನಿಮಿಷ ಕಳೆದೋಯ್ತು. ಆಮೇಲೆ 12:55 ಅದೇ ನನ್ನ ಮಗಂದು ಹಿಂಗೆ, ನನ್ನ ಮನೆಯವರು ಹುಷಾರಿಲ್ಲ, ನನ್ನ ಬಿಸ್ನೆಸ್ ಹಿಂಗಿದೆ ಅನ್ನೋ ಅಷ್ಟೊತ್ತಿಗೆ ಅದು ಇದಾಗೋಯ್ತು. 12:55 ಆ ರಿಸೆಪ್ಷನಿಸ್ಟ್ ಬಂದ್ಲು, ಡೋರ್ ತೆಗೆದ್ಲು. ಸರ್ ಇನ್ನೊಬ್ರು ಕಾಯ್ತಾ ಇದ್ದಾರೆ, ಕಳಿಸ್ಲಾ ಅಂದ್ಲು. ನಾವು ಕೂತಿದ್ದಂಗೆನೆ. ಆಮೇಲೆ ಈ ಜ್ಯೋತಿಷ್ಯ ಪ್ರಖ್ಯಾತಿ ಜ್ಯೋತಿಷಿ ಏನಿದ್ದಾರೆ ಆತ ಹೇಳ್ದ, ಹೇ ಇರಮ್ಮ ಸ್ವಲ್ಪ, ಅಂದರೆ ನನ್ನ ಫೇವರಾಗಿ ಏನೋ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿ ಹೇಳಿದ್ರು. ಆಮೇಲೆ ಒಂದು 5 ನಿಮಿಷ 10 ನಿಮಿಷದಲ್ಲಿ ನಮ್ಮನ್ನು ಆಯಿತು ಅಂತ ಒಂದು ಲೀಸ್ಟ್ ಕೊಟ್ಟರು ಸರ್. ಒಂದು ಪೇಪರಲ್ಲಿ ಬರೆದ್ರು ಇದು ಅಂತ. ಏನು ಮಾಡಬೇಕು ಅಂದೆ, ಇದನ್ನು ತೊಗೊಂಡು ರಿಸೆಪ್ಷನಲ್ಲಿ ಕೊಡಿ ಅಂದರು. ನಾನೇನು ಅಂದ್ಕೊಂಡೆ ಅಂದರೆ, ಈ ಲೀಸ್ಟಲ್ಲಿ ಇರೋದು ನಾನು 20,000 ರೂಪಾಯಿ ಕೊಟ್ಟಿದ್ದೀನಲ್ಲ, ಇದು ಪರಿಹಾರದ್ದು ಏನೋ ಐಟಮ್ ಕೊಡ್ತಾ ಇದ್ದಾರೆ ಅಂತೇಳಿ ನಾನು ಆಯಿತು ಅಂತೇಳಿ ನಮಸ್ಕಾರ ಮಾಡಿಕೊಂಡು ಸೀದಾ ಬಂದೆ ರಿಸೆಪ್ಷನ್ಗೆ. ರಿಸೆಪ್ಷನ್ಗೆ ಬಂದೆ. ಆ ಲೀಸ್ಟ್ ಕೊಟ್ಟಾಗ ಅವ್ರು ಅದನ್ನು ನೋಡಿಬಿಟ್ಟು ಎಲ್ಲ ಲೆಕ್ಕ ಹಾಕ್ಬಿಟ್ಟಿದ್ದೆ, ಒಂದು 80-85,000 ರೂಪಾಯಿ ಆಗುತ್ತೆ ಸರ್ ಅಂತ ಹೇಳಿದ್ರು. ನನಗೆ ಗಾಬರಿ ಆಯಿತು. ಅಲ್ಲ ರೀ, ಏನಕ್ಕೆ 85,000 ರೂಪಾಯಿ ಅಂದರೆ, ಒಂದು ಅರಳು, ಉಂಗ್ರಕ್ಕೆ ಹಾಕೋ ಅರಳು, ಒಂದು ಫೋಟೋ, ಬರೀ ಅರಳು, ಉಂಗ್ರ ಏನಿಲ್ಲ, ಚಿನ್ನ ಎಲ್ಲ ನಮ್ದು, ಅರಳು, ಒಂದು ಅರಳು, ಒಂದು 5 ಇಂಚ್ಗೆ 5 ಇಂಚದ್ದು ಒಂದು ಫೋಟೋ, ಅದ್ರೊಳಗಡೆ 1-2 ಬೇರ್ಗಳು, ಬೆಳ್ಳಿದು ಒಂದು ತಗಡು, ಆಮೇಲೆ 2 CD, ಬೆಳಿಗ್ಗೆ ಒಂದು ಹಾಕ್ಬೇಕು, ಸಾಯಂಕಾಲ ಒಂದು ಹಾಕ್ಬೇಕು, ಮಂತ್ರದ್ದು. 9 ತಿಂಗಳು ನಾವು ನಾನ್ ವೆಜ್ ತಿನ್ನಂಗಿಲ್ಲ, ನಾವು ನಾನ್ ವೆಜ್ ತಿನ್ನೋರು, ನಾನ್ ವೆಜ್ ತಿನ್ಬೇಡಿ ಅಂತ. ಆಮೇಲೆ ಸರಿ ನೋಡೋಣ, ಇದು ಯೋಚನೆ ಮಾಡೋಣ ಅಂತ ಮನೆಗೆ ಹೋದ್ವಿ.
ಮನೆಯಲ್ಲೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿದೆ. ನಮ್ಮ ಮನೆಯವ್ರಿಗೆ ಹೇಳಿದೆ, ಬೇಡಮ್ಮ ನಾವು ಆಲ್ರೆಡಿ ಕಳ್ಕೊಂಡಿದ್ದೀವಿ. ನಮ್ಮ ಮನೆಯವ್ರು ಕೇಳಲಿಲ್ಲ, ಒಪ್ಪಲೂ ಇಲ್ಲ. ಅವ್ರು ಹಠ ಮಾಡಿದ್ರು, 20,000 ಕೊಟ್ಟಿದ್ದು, ಹೋಗಿ ತಗೊಂಬಂದ್ಬಿಡ್ರಿ ಅಂದರು. ಹೋದೆ, ಎಲ್ಲ ತಗೊಂಡು ಬಂದೆ. ಆವತ್ತಿಂದನೇ ಶುರು ಮಾಡಿದ್ವಿ. 5-6 ತಿಂಗಳು ನಡೀತು. ಒಂದೇ ಒಂದು ಚೂರು ಚೇಂಜ್ ಆಗಲಿಲ್ಲ. ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ತಲೆಯಲ್ಲಿ ತುಂಬ ಕೂದಲಿದೆ, ಅದರಲ್ಲಿ ಒಂದು ಕೂದಲಷ್ಟು ಚೇಂಜಸ್ ಆಗಲಿಲ್ಲ. ಆವಾಗ ಇನ್ನೂ ಜಾಸ್ತಿ ಇತ್ತು, ಆಮೇಲೆ ಸ್ವಲ್ಪ ಉದುರೋಗಿದೆ. ಅಷ್ಟು ಇದ್ರೂ ಒಂಚೂರು ಚೇಂಜಸ್ ಆಗಲಿಲ್ಲ. ಏನು ಬದಲಾವಣೆ ಎಲ್ಲ ವ್ರತಗಳನ್ನು ಫಾಲೋ ಮಾಡಿ, ಪೂಜೆಗಳನ್ನು ಮಾಡಿ ಎಲ್ಲ ಮಾಡಿದ್ವಿ, ಆನೆಸ್ಟ್ ಆಗಿ ಮಾಡಿದ್ವಿ. ಏನು ಚೇಂಜ್ ಆಗಲಿಲ್ಲ. ವಾಪಸ್ಸು ನನಗೆ ಒಂಥರ ಟೆನ್ಷನ್ ಶುರು ಆಯಿತು. ಏನು ಇಷ್ಟು ಮೋಸ ಮಾಡ್ತಾರಲ್ಲ, ಒಂದ್ಸರಿ ಹೋಗ್ಲಿ ಜ್ಯೋತಿಷಿ ಅವ್ರ ಹತ್ರ ಯಾರು ಇದ್ದಾರೆ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡೋಣ ಅಂತ ಹೋದೆ. ರಿಸೆಪ್ಷನಿಸ್ಟ್ಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ. ಅಲ್ಲಿ ಒಂದು 5-6 ಜನ ಇದ್ದಾರೆ ರಿಸೆಪ್ಷನಿಸ್ಟು. ಒಬ್ಬ ದುಡ್ಡು ಎಣಿಸ್ಕೊಳ್ಳೋಕ್ಕೆ, ಒಬ್ಬ ಬಿಲ್ ಮಾಡೋಕ್ಕೆ, ಇನ್ನೊಬ್ರು ಆ ಸಾಮಾನೆಲ್ಲ ಎತ್ಕೊಡೋಕ್ಕೆ. ಅಲ್ಲಿ ಒಂದು 15-20 ಜನ ಕಾಯ್ತಾ ಇರ್ತಾರೆ, ಯಾವಾಗಲೂ ಕಾಯ್ತಾ ಇರ್ತಾರೆ. ಪ್ರಖ್ಯಾತಿ, ಅದಕ್ಕೆ ಹೇಳಿದ್ದು ಪ್ರಖ್ಯಾತಿ ಜ್ಯೋತಿಷಿ ಅಂತ. ಆಮೇಲೆ ಹೋದೆ, ರಿಸೆಪ್ಷನಿಸ್ಟ್ಗೆ ಹೇಳಿದೆ, ನೋಡಮ್ಮ ನನಗೆ ಈ ಥರ ಮಾಡಿಸಿದ್ದೆ, ಕೇಳಿದ್ದೆ, ನೀವು ಕೊಟ್ಟಿದ್ದೀರಾ, ನಾವು ತೊಗೊಂಡೋಗಿದ್ದೀವಿ, ಒಂಚೂರು ಚೇಂಜಸ್ ಇಲ್ಲ, ಗುರುಗಳ ಹತ್ರ ಒಂಚೂರು ಮಾತಾಡಬೇಕು ಅಂತ. ಸರ್ ಹಂಗಾಗೋದಿಲ್ಲ, ಮತ್ತೆ ನೀವು ಅಪಾಯಿಂಟ್ಮೆಂಟ್ ತೊಗೋಬೇಕು, 10,000 ರೂಪಾಯಿ ಇವತ್ತು ಕಟ್ಟಿದ್ರೆ ಇನ್ನು 365 ದಿವಸ ಆದಮೇಲೆ ನಿಮ್ಗೆ ಅಪಾಯಿಂಟ್ಮೆಂಟ್ ಸೇಮ್ ಸೈಕಲ್ 20,000 ಕೊಟ್ಟರೆ ಬೇಗ ಆಗುತ್ತೆ ಅಂತ. ನನಗೆ ಭಾಳ ಕೋಪ ಬಂತು. ಸುಮಾರು ಹೊತ್ತು ಕಾದೆ, ರಿಕ್ವೆಸ್ಟ್ ಮಾಡ್ಕೊಂಡು, ಏನು ಮಾಡೋರು ಮಾಡಲಿಲ್ಲ. ನಾನು ಟೇಬಲ್ಲೆಲ್ಲ ಒಡೆದು ಕುಟ್ಟಿ ಮಾತಾಡಬೇಕಾದ್ರೆ ಅಲ್ಲಿದ್ರಲ್ಲ ಯಾರು ಭಕ್ತಾದಿಗಳು ಬಂದಿದ್ರಲ್ಲ ಅವರೆಲ್ಲ ನನ್ನ ಎಗೇನೆಸ್ಟ್ ಮಾತಾಡೋಕ್ಕೆ ಶುರು ಮಾಡಿದ್ರು. ಸರ್ ನಮಗೆ ತೊಂದರೆ ಕೊಡಬೇಡಿ, ನಿಮಗೇನೋ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ. ನನಗೆ ಆವಾಗ ಅನ್ನಿಸ್ತಾ ಇತ್ತು, ಇನ್ನು ಎಂಥ ಜನಗಳಪ್ಪ ಇವರು ಅನ್ನೋ ಅಷ್ಟು ಬೇಜಾರಾಯಿತು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥವ್ರು ಇನ್ನೂ ಇದ್ದಾರೆ. ಹೌದು ಸರ್. ನನ್ನ ಜೀವನಾನುಭವದಲ್ಲಿ ಈಗ ಶುರುವಾಗಿರ್ತಕ್ಕಂಥ ನ್ಯೂ ಟ್ರೆಂಡು, ಹಳ್ಳಿಯಿಂದ ಸಿಟಿ ಬಂದು ಸ್ವಲ್ಪ ಶ್ರೀಮಂತರಾಗಿರ್ತಾರೆ, ಮಕ್ಕಳುಗಳೆಲ್ಲ ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಸಿಕ್ಕಿರುತ್ತೆ. ಮೊದಲು ನಮಗೆಲ್ಲ ಡೇಟ್ ಆಫ್ ಬರ್ತ್ ಇರಲಿಲ್ಲ. ನಮ್ಮನೆ 4 ಜನ ಯಾವ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇಲ್ಲ, ನಾವು ಸುಮ್ಮನೆ ಹಾಗೆ ನೋಡ್ಕೊಂಡು ಮದುವೆ ಆದ್ವಿ. ಈಗ ಏನಾಗಿದೆ ಅಂದರೆ ಸಮಸ್ಯೆ, ಎಲ್ಲರೂ ಜಾತಕ ಕಟ್ಕೊಂಡು ಹೋಗ್ತಾರೆ. ಸೊ ಆ ಜಾತಕ ಕ್ಯಾಲ್ಕುಲೇಷನ್ ಏನೇನೋ ಮಾಡ್ತಾರೆ, ಹೊಂದಾಣಿಕೆ ಆಗಲ್ಲ, ಒದ್ದಾಡ್ತಿರ್ತಾರೆ. ಹೊಂದಾಣಿಕೆ ಆಗದೆ ಇದ್ದಾಗ ಸೊ ಯಾವುದೋ ದೋಷ ಇದೆ ಅಂತ ಹೇಳ್ತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ. ಆ ಪೂಜೆಗೆ ಒಂದಷ್ಟು ಚಾರ್ಜಸ್ ಮಾಡ್ತಾರೆ. ಎಷ್ಟೋ ಜನ ಜಾತಕ ನಂಬಿ ಮದುವೆ ಆಗದೆ ಕುಳಿತಿದ್ದಾರೆ. ಹಿಂದಿನ ಕಾಲದಲ್ಲಿ ನೋಡೋರು ವಧುವರರನ್ನು ಆರಾಮಾಗಿ ನೋಡ್ಬಿಟ್ಟು ಬರೀ ಹೆಸರು ಬಲ ಅಂತ ಕರಿತಿದ್ರು. ಹೆಸರು ನೋಡಿ ಹೇಳೋದು, ಆ ಹೆಸರಿಗೆ ಅಂದರೆ ಹೊಂದಾಣಿಕೆ ಆಗಿಲ್ಲ ಅಂದರೆ ಇನ್ನೊಂದು ಹೆಸರು ಚೇಂಜ್ ಮಾಡಿಬಿಡೋರು, ಹೆಸರು ಚೇಂಜ್ ಮಾಡಿ ಮದುವೆ ಮಾಡ್ಕೊಳ್ಳೋರು. ಆ ಥರ ಬೇಕಾಸನ ಮದುವೆ ಮಾಡ್ಕೊಂಡಿದ್ರು. ಎಲ್ಲ ಮೌಢ್ಯಗಳು ಸಮಾಜದಲ್ಲಿ ತುಂಬಿಕೊಂಡು ಬಿಟ್ಟಿದೆ. ಈಗ ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡೆ. ನಮ್ಮ ಅಣ್ಣನಿಗೆ ಜಾತಕ ಇಲ್ಲ, ನಮ್ಮ ಅಕ್ಕವ್ರದ್ದಿಲ್ಲ, ನಂದಿಲ್ಲ. ನಮ್ಮ 3 ಜನ ಮದುವೆ ಆಗಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ, ಅನುಕೂಲವಾಗಿದ್ದೀವಿ. ಈ ಮಕ್ಕಳದು ಎಲ್ಲ ಇದೆ, ಟೈಮ್ ಇದೆ, ಸೆಕೆಂಡ್ ಇದೆ, ಎಲ್ಲ ಇದೆ. ಆದರೆ ಈ ಜ್ಯೋತಿಷಿಗಳಿಂದ ಸಮಸ್ಯೆ ಉದ್ಭವ ಆಗಿದೆ. ಸೊ ಹೆಣ್ಣೋರು ಕೇಳ್ತಾರೆ, ಜಾತಕ ಕೇಳ್ತಾರೆ, ಗಂಡನ ಕಡೆ ಜಾತಕ ಕೇಳ್ತಾರೆ, ನಿಮ್ಮ ಮಗಳು ಜಾತಕ ಕೊಡ್ತೀರಿ, ಹೊಂದಾಣಿಕೆ ಆಗಲ್ಲ. ಯಾಕಂದ್ರೆ ಕ್ಯಾಲ್ಕುಲೇಷನ್ ನಂಬರ್ಸ್ಗಳು ಸರಿಯಾಗಿ ಬರೋದಿಲ್ಲ. ಸೊ ಇದನ್ನ ನಂಬಿ ನೋಡಿ, ಅದಕ್ಕೋಸ್ಕರ ರಿಯಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಇದ್ರ ಬಗ್ಗೆ ನಾನು ತುಂಬ ಸ್ಟಡೀಸ್ ಮಾಡಿದ್ದೀನಿ. ಒಬ್ಬರು ನಟರಾಜ್ ಅಂತ ಪದ್ಮನಾಭನಗರದಲ್ಲಿದ್ದಾರೆ. ಜ್ಯೋತಿಷ್ಯ ಸುಳ್ಳು ಅಂತ ಪುಸ್ತಕ ಬರೆದಿದ್ರು. ಯಾವಾಗ 20 ವರ್ಷಗಳ ಹಿಂದೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಪ್ರೂವ್ ಮಾಡಿ ಅಂತ, ಯಾರೂ ಬಂದಿಲ್ಲ. ಅದಾದಮೇಲೆ 1 ಕೋಟಿ ಕೊಡ್ತೀನಿ ಅಂತ ಪುಸ್ತಕ ಬರೆದಿದ್ರು, ಆಗಲೂ ಯಾರೂ ಬಂದಿಲ್ಲ. ಜ್ಯೋತಿಷ್ಯ ಶಾಸ್ತ್ರ, ಖಗೋಳ ಶಾಸ್ತ್ರ ಅದು ಸತ್ಯ, ಫಲ ಜ್ಯೋತಿಷ್ಯ ಸುಳ್ಳು. ಅದಕ್ಕೆ ಈ ವಿಡಿಯೋ ಮುಖಾಂತರ, ಅವ್ರ ಮುಖಾಂತರ ನಾನು ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ನೆನಪಿಟ್ಕೊಳ್ಳಿ, ಜಾತಕ ತೋರ್ಸೋಕ್ಕೆ ಹೋಗಬೇಡಿ. ಜಾತಕ ತೋರಿಸಿ ಜಾತಕದ ಪ್ರಕಾರವಾಗಿ ಶಾಸ್ತ್ರಬದ್ಧವಾಗಿ ಮದುವೆ ಮಾಡಿರತಕ್ಕಂಥ ಡೈವರ್ಸ್ಗಳು ಜಾಸ್ತಿ ಇದೆ. ತುಂಬ ಜನ ಎದುರ್ಕೋತಾರೆ, ಇಂಟ್ರ್ಯೂ ಕೊಡಲ್ಲ, ಐ ಆಮ್ ರೆಡಿ. ನೀವು ಜಾತಕ ನೋಡಿ ಮದುವೆಯಾಗಿ ಡೈವರ್ಸ್ ಆಗಿದೆ, ಯಾಕಾಯಿತು ಏನಾಯಿತು ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ, ಮುಂದಕ್ಕೆ ಪ್ರಯತ್ನ ಪಡ್ತೀವಿ. ಅದೆಲ್ಲ ಸುಳ್ಳು. ಜಾತಕನೇ ತೋರಿಸ್ಬೇಡಿ. ಹುಡುಗ ಏನು ಕೆಲಸ ಮಾಡ್ತಿದ್ದಾನೆ, ಅವ್ರ ಫ್ಯಾಮಿಲಿ ಹೇಗಿದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ, ಅದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಮದುವೆ ಮಾಡಿ. ಅದು ಕೂಡ 100% ಪರ್ಫೆಕ್ಟ್ ಆಗಿರುತ್ತೆ ಈಗಿನ ಕಾಲದಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲರ ಮನಸ್ಸುಗಳು ತುಂಬ ಒತ್ತಡದಲ್ಲಿದೆ, ಎಲ್ಲರ ಮನಸ್ಸುಗಳಲ್ಲಿ ಅಹಂಕಾರ ತುಂಬಿಕೊಂಡಿದೆ. ಅದರಿಂದ ಸಮಸ್ಯೆಗಳು ಬಂದು ಡೈವರ್ಸ್ ಆಗಿಬಿಡುತ್ತೆ. ಸೊ ಅದನ್ನೆಲ್ಲವನ್ನು ಜಾತಕದಿಂದ ಬಗೆಹರಿಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸ್ಪೆಷಲ್ ಎಪಿಸೋಡ್ ಮಾಡಿದ್ದೀನಿ.
ನೆನಪಿಟ್ಕೊಳ್ಳಿ, ಸಾಧ್ಯವಾದಷ್ಟು ಮಟ್ಟಿಗೆ ಜಾತಕ ತೋರ್ಸಕ್ಕೆ ಹೋಗ್ಬೇಡಿ. ನಿಮ್ಮನ್ನು ನೀವು ನಂಬ್ರಿ, ಚೆನ್ನಾಗಿ ದುಡೀರಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತಿಂದ್ರಿ, ಕರಗಿಸಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ, ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.